ವಸ್ತು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತು ಇಂಪಾರ್ಟೆಂಟ್ ಮ್ಯಾಚ್ ಇದೆ ಆರ್ ಸಿ ಬಿ ಆಡ್ತಾ ಇಲ್ಲ, ಬಟ್ ಆದ್ರೂ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಅಲರ್ಟ್ ಆಗಿ ನೋಡ್ಬೇಕಾಗಿರುವಂತ ಮ್ಯಾಚ್ ಇವತ್ತು. LSG ಇಸ್ ಟೇಕಿಂಗ್ ಆಲ್ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತು. ಯಾಕಂದ್ರೆ ನಾವು ಪ್ರಾಬಬಲ್ ಚಾನ್ಸಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ವಲ್ಲ, ಪರ್ಮಿಟೇಷನ್ ಕಾಂಬಿನೇಷನ್ ಹಿಂಗಾಗಬೇಕು ಹಂಗಾಗಬೇಕು, ಅವ್ರು ಸೋಲ್ಬೇಕು ಇವ್ರು ಗೆಲ್ಲಬೇಕು ಅನ್ನೋ ಚಾನ್ಸಸ್ಗಳೆಲ್ಲ ಇಟ್ಕೊಂಡ್ಬಿಟ್ಟಿದ್ವಲ್ಲ. ಸೊ ಇದಾಗಲೇಬೇಕು ಹಿಂಗೆ. ಇವತ್ತು ಆರ್ ಸಿ ಬಿ ಕ್ಯಾಲ್ಕುಲೇಟರ್ ಪ್ರಕಾರ ಯಾರು ಗೆಲ್ಲಬೇಕು? ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲಬೇಕು, LSG ಅವರು ಸೋಲ್ಬೇಕು. LSG ಅವ್ರಿಗೆ 2 ಮ್ಯಾಚ್ ಇರೋದ್ರಿಂದ LSG ಅವರು 1 ಮ್ಯಾಚ್ನ ಸೋಲ್ತು ಅಂದರೆ ಆರ್ ಸಿ ಬಿಗೆ ಬೆಟರ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ. ಅದನ್ನು ಮೊದಲನೇ ಮ್ಯಾಚಲ್ಲೇ ಸೋತೋಗ್ಬಿಡ್ತು ಅಂದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಸೋತೋಗ್ಬಿಡ್ತು ಅಂತಂದರೆ ಮುಂದೆ ಬರುವಂಥ ಮ್ಯಾಚು LSGಗೆ ಯಾವುದಿದೆ, ಮುಂಬೈ ಇಂಡಿಯನ್ಸ್ ಮೇಲಿದೆ. ಸೊ ಆ ಮ್ಯಾಚ್ಗೆ ನಾವು ಅಷ್ಟೊಂದು ವೆಯ್ಟ್ ಮಾಡುವಂಥ ಅಗತ್ಯತೆ ಇರೋದಿಲ್ಲ. ನನಗೆ ಯಾಕೋ ಮುಂಬೈ ಇಂಡಿಯನ್ಸೇ ಲಾಸ್ಟಿಗೆ ಸೇವ್ ಮಾಡ್ತಾರೆ ಅಂತ ಕಾಣಿಸ್ತೈತೆ ನಮ್ಮ ಆರ್ ಸಿ ಬಿನ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಯಾವಾಗಲೂ ಆರ್ ಸಿ ಬಿನ ಸೇವ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚ್ನ ಗೆದ್ಬಿಟ್ಟು LSG ಮೇಲೆ ಸೇವ್ ಮಾಡ್ಬೋದು. ಈ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಗೆದ್ರು ಅಂತ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಚಾನ್ಸಸ್ ಇದೆ, ಬಟ್ ಮಿರಾಕಲ್ ಆಗಬೇಕಷ್ಟೇ. ಈ ಮ್ಯಾಚ್ನ ಅವರು ಸಿಕ್ಕಾಪಟ್ಟೆ ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕು. ಯಾವ ಮಾರ್ಜಿನಲ್ ಅಂದರೆ CSK ಅವರ ರನ್ ರೇಟ್ನ ಬೀಟ್ ಮಾಡೋ ಅಷ್ಟು ಮಾರ್ಜಿನಲ್ಲಿ ಅವ್ರು ಗೆಲ್ತು ಅಂದರೆ ಒಂದು ಔಟ್ಸೈಡ್ ಪಾಸಿಬಿಲಿಟಿ, ಅದು ಔಟ್ಸೈಡ್ ಪಾಸಿಬಿಲಿಟಿ ಅಷ್ಟೇ. ಅವ್ರು ಕ್ವಾಲಿಫೈ ಆಗ್ತಾರೋ ಆಗೋದಿಲ್ಲ ಅಂತ ಹೇಳೋದಕ್ಕೆ 100% ಅಂತೂ ಖಂಡಿತ ಆಗೋದಿಲ್ಲ. 100% ಇವಾಗ ಮೇಲ್ಗಡೆ ಅವ್ರದ್ದೇನೆ ಹೇಳೋಕ್ಕಾಗ್ತಿಲ್ಲ. CSK ಅವ್ರದ್ದೇ SRH ಅವ್ರದ್ದೇನೆ ಹೇಳೋಕ್ಕಾಗ್ತಾ ಇಲ್ಲ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಹೇಳೋಕ್ಕಾಗುತ್ತಾ? ಡೆಲ್ಲಿ ಕ್ಯಾಪಿಟಲ್ಸ್ ನನ್ನ ಪ್ರಕಾರ ಅವರು ಗಾನ್ ಕೇಸ್ ಆಗಿದ್ದಾರೆ, ಬಟ್ ಆದರೂ ಅದೇ ಔಟ್ಸೈಡ್ ಚಾನ್ಸ್ ಇರ್ಬೋದು ಅಂತದೆ. GT ನೆನ್ನೆ ಔಟ್ಸೈಡ್ ಚಾನ್ಸ್ ಅಂತ ಹೇಳಿದಿಲ್ವಾ? GT ಪಾಪ ನೆನ್ನೆ ಮಳೆ ಬಂದ್ಬಿಟ್ಟು ಮ್ಯಾಚ್ ಉಡಾಯಿಸ್ಕೊಂಡು ಹೋಗ್ಬಿಡ್ತು. ಮೊದಲನೇ ಮ್ಯಾಚ್ ನೆನ್ನೆ ವಾಶ್ ಔಟ್ ಆಗಿದ್ದು. 1 ಪಾಯಿಂಟ್ ಇಷ್ಟನ್ನ ಶೇರ್ ಮಾಡ್ತಿದ್ದಂಗೆ GT ಅವರು ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಟ್ರು. KKRಗೆ 1 ಪಾಯಿಂಟ್ ಎಕ್ಸ್ಟ್ರಾ ಸಿಕ್ತು. ಟಾಪ್ ಆಫ್ ದ ಟೇಬಲ್ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಔಟ್ ಆಫ್ ದ ಟೂರ್ನಮೆಂಟ್ ಅಫಿಷಿಯಲ್ ಆಗಿರೋರು GT, MI ಅಂಡ್ ಪಂಜಾಬ್ ಕಿಂಗ್ಸ್, ಈ 3 ಟೀಮ್ಗಳು ಮಾತ್ರ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ. DCನೂ ಅದೇ ಹೇಳೋದಲ್ಲ, ಅವ್ರು ಒಂದು ರೇಂಜಿಗೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದ್ದಾರೆ. ಬಟ್ ಇನ್ನೂ ಸಹ ಚಾನ್ಸ್ ಇದೆ. ಇವತ್ತು ಮಿರಾಕಲ್ ಮಾಡಬೇಕಷ್ಟೇ. ಅವ್ರು ಇವತ್ತೇನಾದ್ರು ಮಿರಾಕಲ್ ಮಾಡ್ಕೊಂಡಿರೋ ಗೆದ್ರು ಅಂದ್ರೆ ಇವತ್ತು ಲಾಸ್ಟ್ ಮ್ಯಾಚ್ ಆಡ್ತಿರೋ DC, ಬಟ್ ಆದರೂ ಸಹ ಮಿರಾಕಲ್ ಮಾಡ್ಕೊಂಡು ಗೆದ್ರು. ಒಂದು 150 ರನ್ ಮಾರ್ಜಿನಲ್ಲಿ ಗೆದ್ರು ಕೂಡ ಅವ್ರು ಕ್ವಾಲಿಫೈ ಆಗೋದು ಕಷ್ಟ ಇದೆ. ಯಾಕಂದರೆ ನೆಟ್ ರನ್ ರೇಟ್ ಎಷ್ಟು ಬೇಕು ಅನ್ನೋದು ಮುಂದೆ ಬರುವಂಥ ಟೀಮ್ಗಳಿಗೆ, ಇವಾಗ RCB CSKಗೆ, ಸೊ ಇವ್ರಿಗೆಲ್ಲ ಗೊತ್ತಿರುತ್ತೆ ಎಷ್ಟು ಮಾರ್ಜಿನಲ್ಲಿ ಹೊಡಿಬೇಕು, ಏನೇನು ಮಾಡಬೇಕು ಅಂತ. ಸೊ ಇವಾಗ ಅದೇ ಕಷ್ಟ ಕಾಣಿಸಿದೆ DC ಅವರಿಗೆ ಕ್ವಾಲಿಫೈ ಆಗುವಂಥದ್ದು. ಅದೇ DC ಅವ್ರಿಗೆ ಮ್ಯಾಚ್ನ ಗೆಲ್ತು ಅಂದರೆ, LSG ಅವ್ರಿಗೆ ಮ್ಯಾಚ್ನ ಸೋಲ್ತು ಅಂದರೆ RCBಗೆ ಯೂಸ್ ಆಗುತ್ತೆ. ಮ್ಯಾಚು ಆಗ್ತಾ ಇರೋದು ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. DC ಅವರ ಹೋಮ್ ವೆನ್ಯೂ, ಹೈ ಸ್ಕೋರಿಂಗ್ ವೆನ್ಯೂ, ಚಿಕ್ಕ ಸ್ಟೇಡಿಯಮ್ಮು. ನೋಡೋಣ ಎಷ್ಟು ಸ್ಕೋರ್ ಬರುತ್ತೆ ಅಂತ. KL ರಾಹುಲ್ ಅವರ ಕ್ಯಾಪ್ಟನ್ಸಿ ಬೇರೆ ಒಂದು ಕ್ವಶನಲ್ಲಿದೆ. ಅವ್ರು ಬೇರೆ ಓನರ್ ಎಲ್ಲ ಕ್ಲಾಸ್ ಬೇರೆ ತೊಗೊಂಡ್ಬಿಡಿದ್ರು, ಏನು ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಅಂತ ಎಲ್ಲ. ಸೊ ವಿನ್ನಿಂಗ್ ಸ್ಟ್ರೀಕಿಗೆ ಬರಬೇಕಾಗಿದೆ ಅವ್ರನ್ನೂ ಕೂಡ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸೋತ್ಕೊಂಡು ಬಂದಿರೋ. ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತಿರುವಂಥ LSG ಒಂದು ಕಡೆ ಆಯಿತು ಅಂದರೆ, ಡೆಲ್ಲಿ ಕ್ಯಾಪಿಟಲ್ಸು ಲಾಸ್ಟ್ 5 ಮ್ಯಾಚಲ್ಲಿ 3 ಮ್ಯಾಚ್ನ ಗೆದ್ದಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಚೆನ್ನಾಗಿ ಆಡಿರೋದು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚು ರಿಷಬ್ ಪಂತ್ ಅವರ ಆಬ್ಸೆನ್ಸ್ ಬೇರೆ ಇತ್ತು ಅಲ್ಲಿ. ರಿಷಬ್ ಪಂತ್ ಬೇರೆ ಸಿಕ್ಕಾಪಟ್ಟೆ ಹುರ್ಕೊಂಡ್ಬಿಟ್ಟಿದ್ರು. ನಮಗೆ ಈ ಥರ ಕ್ರೂಷಿಯಲ್ ಟೈಮಲ್ಲಿ ಬ್ಯಾನ್ ಅಂತ ಎಲ್ಲ ಮಾಡ್ತೀರಾ, ಬೌಲರ್ನ ಬ್ಯಾನ್ ಮಾಡಬೇಕು ನೀವು, ಕ್ಯಾಪ್ಟನ್ ಏನಕ್ಕೆ ಬ್ಯಾನ್ ಮಾಡ್ತೀರಾ ಅಂತೆಲ್ಲ ಕೇಳ್ಬಿಟ್ಟಿದ್ರು. ಸೊ ಅದೊಂಥರ ಬ್ಯಾಕ್ ಫೈರ್ ಆಯಿತು ಆ್ಯಕ್ಚುಲಿ ಅಂತ ಹೇಳಬೇಕು. ಅಟ್ಲೀಸ್ಟ್ 17 ಬಂದಿರೋ ಡೆಲ್ಲಿ ಕ್ಯಾಪಿಟಲ್ಸ್ ರಿಷಬ್ ಪಂತ್ ಇದ್ದಿತ್ತು ಅಂದರೆ, ಕ್ಯಾಪ್ಟನ್ ಇಲ್ಲಿ ಚೇಂಜ್ ಆಗಿದ್ದರಿಂದ ಅದೊಂದು ಸ್ವಲ್ಪ ಖಂಡಿತ ಬ್ಯಾಕ್ ಫೈರ್ ಆಯಿತು. ಅದು ನಮ್ಮ RCBಗೆ ಅಡ್ವಾಂಟೇಜ್ ಆಯಿತು. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಎಲ್ಲರೂ RCB ಫ್ಯಾನ್ಸ್ಗಳೆಲ್ಲ ಇವತ್ತು LSGಗೆ ಸಪೋರ್ಟ್ ಮಾಡ್ರಪ್ಪ ಅಷ್ಟೇ. LSG ಗೆಲ್ಲಬೇಕು, LSG ಏನಕ್ಕೆ ಗೆಲ್ಲಬೇಕು, DC ಗೆಲ್ಲಬೇಕು, DCಗೆ ಸಪೋರ್ಟ್ ಮಾಡಿ, DC ಗೆಲ್ಲಬೇಕು, DC ಗೆಲ್ಲಬೇಕು ಅಂತ. ಲಾಸ್ಟ್ ಮ್ಯಾಚ್ ಗೆಲ್ಲಕ್ಕಾಗಲಿಲ್ಲ DC, ಈ ಮ್ಯಾಚ್ ಗೆದ್ಗಳ್ರಿ ಗುರು ನೀವು ಆರಾಮಾಗಿ ಅಂತ ಹೇಳ್ದಂಗೆ ಕೂತ್ಕೋಬೇಕಷ್ಟೇ. ಸೊ ಪಾಯಿಂಟ್ಸ್ ಟೇಬಲ್ ನೋಡ್ತಿರ್ಬೋದು ಯಾವ ಥರ ಕಾಣಿಸಿದೆ ಅಂತ. ತಾಂಡವ ಆಡ್ತಾ ಐತೆ. ಎಲ್ಲರೂ ಕ್ವಾಲಿಫೈ ಆಗಬೇಕು ಅಂತ ನೋಡಿ. ನಂಬರ್ 3 ಪೊಸಿಷನಿಂದ ಇಲ್ಲಿ RR ಅವರ ಪೊಸಿಷನ್ ಕೂಡ ಪಕ್ಕ ಗ್ಯಾರಂಟಿ ಅಂತ ಹೇಳೋಕ್ಕಾಗಲ್ಲ. ಹ್ಯಾಟ್ರಿಕ್ ಸೋತಿಲ್ಲ ಗುರು RR. ಡಬ್ಬ ನನ್ನ ಮಕ್ಕಳು ಎಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಗೆದ್ಕೊಂಡ್ಬಿಟ್ಟು ಲಾಸ್ಟಿಗೆ ಎಲ್ಲ ಸೋಲ್ತಾ ಇದ್ದಾರಲ್ಲ, ಎಂತ ನನ್ನ ಮಕ್ಳು ಇರಬೇಕು ಇವರು. RR ಅವರ ಪೊಸಿಷನ್ನ ಹೇಳೋದಕ್ಕಾಗೋದಿಲ್ಲ ಯಾವ ಪೊಸಿಷನ್ ಕ್ವಾಲಿಫೈ ಆಗ್ತಾರೆ ಅಂತ. ಅವ್ರು ಬೇಕಾದ್ರೆ ಕೆಳಗೆ ಬಂದರೂ ಬರ್ಬೋದು. ಸನ್ರೈಸ್ ಹೈದರಾಬಾದ್ ಮೇಲ್ಗಡೆ ಹೋದ್ರೂ ಹೋಗ್ಬೋದು, ಅಥವಾ ಲಕ್ನೋ ಸೂಪರ್ ಜೈಂಟ್ಸ್ ಮೇಲ್ಗಡೆ ಹೋದ್ರೂ ಹೋಗ್ಬೋದು. ಲಕ್ನೋ ಹೋಗೋದು ಡೌಟ್, ಯಾಕಂದ್ರೆ ರನ್ ರೇಟ್ ಸಿಕ್ಕಾಪಟ್ಟು ನೆಗೆಟಿವ್ ಅಲ್ಲಿದೆ. ಸನ್ರೈಸ್ ಹೈದರಾಬಾದ್ ಕ್ವಾಲಿಫೈರ್ 1 ಆಡಿದ್ರು ಆಡ್ಬೋದು. ಇನ್ ಕೇಸ್ ಏನಾದ್ರು ಅವ್ರು 2-2 ಏನಾದ್ರು ಗೆಲ್ತು ಅಂದರೆ ಆರಾಮಾಗಿ ಶಿಸ್ತಾಗೆ ಆಡ್ಬೋದು. ರನ್ ರೇಟ್ ಆಧಾರದ ಮೇಲೆ ರನ್ ರೇಟು ಸನ್ರೈಸ್ ಹೈದರಾಬಾದ್ ಬೆಟರ್ ಆಗಿದೆ. RR ಇನ್ನು ಮಕ್ಕಳು ಆಡ್ತಿರೋದು ನೋಡ್ಕೊಂಡು ಇನ್ನೂ 2 ಮ್ಯಾಚ್ ಸೋಲೋ ಥರನೇ ಕಾಣಿಸ್ತೈತೆ. ಒಳ್ಳೆ ಡಬ್ಬ ಥರ ಆಡಿದ್ರು ಲಾಸ್ಟ್ ಮ್ಯಾಚು. ಹೊಡೆಯೋವಂಥ ಉದ್ದೇಶನೇ ಕಾಣಿಸ್ತಿಲ್ಲ. ಯಾಕೊಂಥರ ಬೇಕು ಅಂದ್ರೆ ಸೋತಂಗಿತ್ತು RR ಅವರು. ಸೊ ನೋಡೋಣ ಏನು ಆಗುತ್ತೆ ಅಂತ. ಒಟ್ಟಿನಲ್ಲಿ ಎಲ್ಲರೂ ಇವತ್ತು DCಗೆ ಸಪೋರ್ಟ್ ಮಾಡಿ ಅಷ್ಟೇ. RCB ಫ್ಯಾನ್ಸ್ಗಳು ಇವತ್ತು DC ಏನಾದ್ರು ಗೆದ್ಬಿಡ್ತು ಅಂದರೆ RCB ಫ್ಯಾನ್ಸ್ಗಳು ಬರ್ತೈತೆ ಪ್ಲೇ ಆಫ್ಸ್ ಸೌಂಡು ಜೋರಾಗಿ ಕೇಳಿಸ್ತೈತೆ ನಮಗೆ ಅಂತ ಅನ್ಕೊಂಡು ಕೂತ್ಕೋಬೋದು. ಯಾಕಂದರೆ LSG ಅವ್ರದ್ದೇ ಇಲ್ಲಿ ಮೇಯ್ನ್ ನಮಗೆ ಥ್ರೆಟ್ ಇರೋದು.
ಇಲ್ಲಿ CSK ಅವ್ರದ್ದು ಅಷ್ಟೊಂದು ಥ್ರೆಟ್ ಇಲ್ಲ ನಮಗೆ, ಅದೊಂಥರ ಡಿಸೈಡರ್ ಮ್ಯಾಚ್ ಆಗಿದೆ. LSG ಅವರು ಇವಾಗ DC ಬೇರೆ ರೂಲ್ಡ್ ಔಟ್ ಆಗಿರೋದ್ರಿಂದ LSG ಅವ್ರದ್ದು ಏನೋ ಒಂಥರ ಮೈನ್ ಥ್ರೆಟ್. ಅವ್ರು ಎರಡು ಗೆಲ್ತು ಅಂದರೆ CSK RCB ಇಬ್ಬರು ಒಂಥರ ನ್ಯೂಟ್ಲ್ ಆಗಿ ಹೋಗ್ಬಿಡ್ತಾರೆ. ಸೊ ಅದರಿಂದ LSG ಒಂದು ಮ್ಯಾಚ್ ಸೋಲ್ಲಿ ಅವ್ರು ನೆಗೆಟಿವ್ ರನ್ ರೇಟ್ ಇರೋದ್ರಿಂದ ಅವ್ರು ಕ್ವಾಲಿಫೈ ಆಗುವಂಥ ಚಾನ್ಸಸ್ನ ಒಂಥರ ನಲಿಫೈ ಮಾಡ್ಬೋದು ನಾವು. ನೋಡೋಣ ಏನು ಆಗುತ್ತೆ ಇವತ್ತು ಅಂತ. ನಿಮಗೇನು ಅನಿಸಿದೆ ಇವತ್ತು? CSK ಗೊತ್ತಿರ್ಬೋದು, ಇದರಲ್ಲಿ LSG ಗೆಲ್ತಾರಾ ಅಥವಾ DC ಗೆಲ್ತಾರಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.